Doing such exercises is an interesting thing because you will feel it as if you are playing with the English words and sentences, and it will make you more familiar with the English vocabulary. It will also make you more confident to speak in English. ಈ ರೀತಿ ಎಕ್ಸರ್ಸೈಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಏಕೆಂದರೆ ಇಲ್ಲಿ ನಾವು ಇಂಗ್ಲಿಷ್ ಶಬ್ದಗಳು ಮತ್ತು ವಾಕ್ಯಗಳೊಂದಿಗೆ ಆಟವನ್ನು ಆಡ್ತಾ ಇದ್ದೀವೇನೋ ಅನಿಸುತ್ತೆ. ಇದರಿಂದ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಜೊತೆ ನೀವು ಚಿರಪರಿಚಿತರಾಗುತ್ತೀರಿ ಹಾಗೂ ಇಂಗ್ಲಿಷ್ನಲ್ಲಿ ಮಾತನಾಡಲು ನಿಮ್ಮಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಮೂಡುತ್ತದೆ. ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಅಂದರೆ ವರ್ತಮಾನ ಕಾಲದ 4 ಪ್ರಕಾರಗಳಲ್ಲಿ ಭಾಷಾಂತರ ಹಾಗೂ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ವಾಕ್ಯಗಳ ಪರಿವರ್ತನೆ ಇದನ್ನು ಸ್ಟಡಿ ಮಾಡೋಣ. ಫಸ್ಟ್ ಆಫ್ ಆಲ್, ಲೆಟ್ ಅಸ್ ಟೇಕ್ ಆನ್ ಆರ್ಡಿನರಿ ಸೆಂಟೆನ್ಸ್ ಫ್ರಮ್ ಕನ್ನಡ and translate it to English into simple present tense. ಒಂದು ಸಾಮಾನ್ಯ ವಾಕ್ಯವನ್ನು ಕನ್ನಡದಿಂದ ತೆಗೆದುಕೊಂಡು ಅದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಭಾಷಾಂತರಿಸೋಣ. ನಂತರ ಸಾಮಾನ್ಯ ವರ್ತಮಾನ ಕಾಲದಲ್ಲಿರುವಂತಹ ಆ ವಾಕ್ಯವನ್ನು ವರ್ತಮಾನದ ಇನ್ನುಳಿದ 3 ಪ್ರಕಾರಗಳಾದಂತಹ ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇವುಗಳಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ವಾಕ್ಯವನ್ನು ನೋಡಿ. ಸುಷ್ಮಾ ವೇದಿಕೆಯ ಮೇಲೆ ಒಂದು ಹಾಡನ್ನು ಹಾಡುತ್ತಾಳೆ. ಇದನ್ನು ಇಂಗ್ಲಿಷ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಹೇಗೆ ಭಾಷಾಂತರ ಮಾಡಬಹುದು? ಭಾಷಾಂತರ ಮಾಡಲು ಮೊದಲ ಸ್ಟೆಪ್ ಪ್ಲೇಸ್ಮೆಂಟ್ ಆಫ್ ವರ್ಡ್ಸ್ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಲೆಟ್ ಅಸ್ ನೋ ವಾಟ್ ಈಸ್ ಪ್ಲೇಸ್ಮೆಂಟ್ ಆಫ್ ವರ್ಡ್ಸ್. ಕನ್ನಡದಲ್ಲಿರುವಂತಹ ಒಂದು ವಾಕ್ಯವನ್ನು